ದರ್ಶನ್ ಮೀಟ್ ಮಾಡಿದ ಉದ್ಯಮಿ ಹರ್ಷ ಮೆಲಂಟ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರನ್ನ ಉದ್ಯಮಿ ಹರ್ಷ ಮೆಲಂಟ್ ಭೇಟಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸೊರಗೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಲ್ಪ ಸಣ್ಣಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯ ಏನೋ ಹುಷಾರಿಲ್ಲ ಅಂತ ಇಲ್ಲ, ಹುಷಾರಿದ್ದಾರೆ. ಅಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ರು ಸರ್? 6 ಜನ. ಏನು ತಗೊಂಡು ಹೋಗ್ತಿದ್ರಿ ಸರ್? ಸ್ವಲ್ಪ ಸರ್ ಆಗದೆ ಪರದಾಡ್ತಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೀಟ್ ಮಾಡಿದ ಉದ್ಯಮಿ ಹರ್ಷ ಮೆಲಂಟ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರನ್ನ ಉದ್ಯಮಿ ಹರ್ಷ ಮೆಲಂಟ್ ಭೇಟಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸೊರಗೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಲ್ಪ ಸಣ್ಣಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯ ಏನೋ ಹುಷಾರಿಲ್ಲ ಅಂತ ಇಲ್ಲ, ಹುಷಾರಿದ್ದಾರೆ. ಅಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ರು ಸರ್? 6 ಜನ. ಏನು ತಗೊಂಡು ಹೋಗ್ತಿದ್ರಿ ಸರ್? ಸ್ವಲ್ಪ ಆಗದೆ ಪರದಾಡ್ತಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೀಟ್ ಮಾಡಿದ ಉದ್ಯಮಿ ಹರ್ಷ ಮೆಲಂಟ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರನ್ನ ಉದ್ಯಮಿ ಹರ್ಷ ಮೆಲಂಟ್ ಭೇಟಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸೊರಗೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಲ್ಪ ಸಣ್ಣಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯ ಏನೋ ಹುಷಾರಿಲ್ಲ ಅಂತ ಇಲ್ಲ, ಹುಷಾರಿದ್ದಾರೆ. ಅಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ರು ಸರ್? 6 ಜನ. ಏನು ತಗೊಂಡು ಹೋಗ್ತಿದ್ರಿ ಸರ್? ಸ್ವಲ್ಪ ಆಗದೆ ಪರದಾಡ್ತಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೀಟ್ ಮಾಡಿದ ಉದ್ಯಮಿ ಹರ್ಷ ಮೆಲಂಟ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರನ್ನ ಉದ್ಯಮಿ ಹರ್ಷ ಮೆಲಂಟ್ ಭೇಟಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸೊರಗೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಲ್ಪ ಸಣ್ಣಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯ ಏನೋ ಹುಷಾರಿಲ್ಲ ಅಂತ ಇಲ್ಲ, ಹುಷಾರಿದ್ದಾರೆ. ಅಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ರು ಸರ್? 6 ಜನ. ಏನು ತಗೊಂಡು ಹೋಗ್ತಿದ್ರಿ ಸರ್? ಸ್ವಲ್ಪ ಆಗದೆ ಪರದಾಡ್ತಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೀಟ್ ಮಾಡಿದ ಉದ್ಯಮಿ ಹರ್ಷ ಮೆಲಂಟ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರನ್ನ ಉದ್ಯಮಿ ಹರ್ಷ ಮೆಲಂಟ್ ಭೇಟಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸೊರಗೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಲ್ಪ ಸಣ್ಣಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯ ಏನೋ ಹುಷಾರಿಲ್ಲ ಅಂತ ಇಲ್ಲ, ಹುಷಾರಿದ್ದಾರೆ. ಅಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ರು ಸರ್? 6 ಜನ. ಏನು ತಗೊಂಡು ಹೋಗ್ತಿದ್ರಿ ಸರ್? ಸ್ವಲ್ಪ ಆಗದೆ ಪರದಾಡ್ತಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೀಟ್ ಮಾಡಿದ ಉದ್ಯಮಿ ಹರ್ಷ ಮೆಲಂಟ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರನ್ನ ಉದ್ಯಮಿ ಹರ್ಷ ಮೆಲಂಟ್ ಭೇಟಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸೊರಗೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಲ್ಪ ಸಣ್ಣಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯ ಏನೋ ಹುಷಾರಿಲ್ಲ ಅಂತ ಇಲ್ಲ, ಹುಷಾರಿದ್ದಾರೆ. ಅಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ರು ಸರ್? 6 ಜನ. ಏನು ತಗೊಂಡು ಹೋಗ್ತಿದ್ರಿ ಸರ್? ಸ್ವಲ್ಪ ಆಗದೆ ಪರದಾಡ್ತಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೀಟ್ ಮಾಡಿದ ಉದ್ಯಮಿ ಹರ್ಷ ಮೆಲಂಟ.
ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರನ್ನ ಉದ್ಯಮಿ ಹರ್ಷ ಮೆಲಂಟ್ ಭೇಟಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸೊರಗೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಲ್ಪ ಸಣ್ಣಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯ ಏನೋ ಹುಷಾರಿಲ್ಲ ಅಂತ ಇಲ್ಲ, ಹುಷಾರಿದ್ದಾರೆ, ಹುಷಾರಾಗಿದ್ದಾರೆ. ಅಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ರು ಸರ್? 6 ಜನ. 6 ಜನ ಏನು ತಗೊಂಡು ಹೋಗ್ತೀವಿ ಸರ್? ಸ್ವಲ್ಪ ತಗೊಂಡಿದ್ದೀವಿ ಸರ್. ಆಗದೆ ಪರದಾಡ್ತಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೀಟ್ ಮಾಡಿದ ಉದ್ಯಮಿ ಹರ್ಷ ಮೆಲಂಟ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರನ್ನ ಉದ್ಯಮಿ ಹರ್ಷ ಮೆಲಂಟ್ ಭೇಟಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸೊರಗೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಲ್ಪ ಸಣ್ಣಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯ ಏನೋ ಹುಷಾರಿಲ್ಲ ಅಂತ ಇಲ್ಲ, ಹುಷಾರಿದ್ದಾರೆ, ಹುಷಾರಾಗಿದ್ದಾರೆ. ಅಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ರು ಸರ್? 6 ಜನ. 6 ಜನ ಏನು ತಗೊಂಡು ಹೋಗ್ತೀವಿ ಸರ್? ಸ್ವಲ್ಪ ತಗೊಂಡಿದ್ದೀವಿ ಸರ್. ಆಗದೆ ಪರದಾಡ್ತಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೀಟ್ ಮಾಡಿದ ಉದ್ಯಮಿ ಹರ್ಷ ಮೆಲಂಟ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರನ್ನ ಉದ್ಯಮಿ ಹರ್ಷ ಮೆಲಂಟ್ ಭೇಟಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸೊರಗೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಲ್ಪ ಸಣ್ಣಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯ ಏನೋ ಹುಷಾರಿಲ್ಲ ಅಂತ ಇಲ್ಲ, ಹುಷಾರಿದ್ದಾರೆ, ಹುಷಾರಾಗಿದ್ದಾರೆ. ಅಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ರು ಸರ್? 6 ಜನ. 6 ಜನ ಏನು ತಗೊಂಡು ಹೋಗ್ತೀವಿ ಸರ್? ಸ್ವಲ್ಪ ತಗೊಂಡಿದ್ದೀವಿ ಸರ್. ಆಗದೆ ಪರದಾಡ್ತಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೀಟ್ ಮಾಡಿದ ಉದ್ಯಮಿ ಹರ್ಷ ಮೆಲಂಟ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರನ್ನ ಉದ್ಯಮಿ ಹರ್ಷ ಮೆಲಂಟ್ ಭೇಟಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸೊರಗೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಲ್ಪ ಸಣ್ಣಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯ ಏನೋ ಹುಷಾರಿಲ್ಲ ಅಂತ ಇಲ್ಲ, ಹುಷಾರಿದ್ದಾರೆ, ಹುಷಾರಾಗಿದ್ದಾರೆ. ಅಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ರು ಸರ್? 6 ಜನ. 6 ಜನ ಏನು ತಗೊಂಡು ಹೋಗ್ತೀವಿ ಸರ್? ಸ್ವಲ್ಪ ತಗೊಂಡಿದ್ದೀವಿ ಸರ್. ಆಗದೆ ಪರದಾಡ್ತಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೀಟ್ ಮಾಡಿದ ಉದ್ಯಮಿ ಹರ್ಷ ಮೆಲಂಟ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರನ್ನ ಉದ್ಯಮಿ ಹರ್ಷ ಮೆಲಂಟ್ ಭೇಟಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸೊರಗೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಲ್ಪ ಸಣ್ಣಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯ ಏನೋ ಹುಷಾರಿಲ್ಲ ಅಂತ ಇಲ್ಲ, ಹುಷಾರಿದ್ದಾರೆ, ಹುಷಾರಾಗಿದ್ದಾರೆ. ಅಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ರು ಸರ್? 6 ಜನ. 6 ಜನ ಏನು ತಗೊಂಡು ಹೋಗ್ತೀವಿ ಸರ್? ಸ್ವಲ್ಪ ತಗೊಂಡಿದ್ದೀವಿ ಸರ್. ಆಗದೆ ಪರದಾಡ್ತಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೀಟ್ ಮಾಡಿದ ಉದ್ಯಮಿ ಹರ್ಷ ಮೆಲಂಟ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ರನ್ನ ಉದ್ಯಮಿ ಹರ್ಷ ಮೆಲಂಟ್ ಭೇಟಿ ಮಾಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸೊರಗೋಗಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಲ್ಪ ಸಣ್ಣಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯ ಏನೋ ಹುಷಾರಿಲ್ಲ ಅಂತ ಇಲ್ಲ, ಹುಷಾರಿದ್ದಾರೆ, ಹುಷಾರಾಗಿದ್ದಾರೆ. ಅಂದ್ರೆ ಇವತ್ತು ಎಷ್ಟು ಜನ ಹೋಗಿದ್ರು ಸರ್? 6 ಜನ. 6 ಜನ ಏನು ತಗೊಂಡು ಹೋಗ್ತೀವಿ ಸರ್? ಸ್ವಲ್ಪ ತಗೊಂಡಿದ್ದೀವಿ ಸರ್. ಆಗದೆ ಪರದಾಡ್ತಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ.